ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮುಂದಿನ ಪ್ಲೇಯರ್ ನಾವು ವೇದಿಕೆ ಮೇಲೆ ಕರೆಯೋಣ. ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಪ್ಲೇಯರ್ ನಂಬರ್ 13. ఎంత సావర్ ఎంత సావా ఎంత నూగులెత్తదా ಅಲ್ಲ ನೀನ್ ನೂಗುದಂತ ಅಲ್ಲ ನಿಂದೊಂದು ಪಿರಿಪಿರಿ ಇಲ್ಲಿ ಕಿರಿಕಿರಿ ನನ್ಗೆ ಈ ಕಿರಿಕಿರಿಯಿಂದ ಮಂಡೆ ಪೂರ ಉರಿವಿರಿ. ಮಂಡೆ ಉರಿ ಆದ್ರೆ ಪರವಾಗಿಲ್ಲ, ಮಂಡೆ ಒಟ್ಟಿಗೆ ಮಂಡೆ ಬಿಸಿ ಮಾರ, ಮಂಡೆ ಒಟ್ಟಿಗೆ ಕಂಡೆ. ಅಯ್ಯೋ ದೇವರ ಅಡಿಯಿಂದ ಮುಡಿಯವರೆಗೆ ತಕ 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 ಎಲ್ರೂ ರೂಪ ತೋರಿಸ್ತಾ ಇದ್ರೆ ನೀನ್ ವಿಶ್ವರೂಪನೇ ತೋರಿಸ್ಬಿಟ್ಟಲ್ಲ. ಏಯ್ ಪಂಚೆ ನಂದೇನು ನಿಲ್ಲುವಾಗಲ್ವಾ? ಟೆನ್ಷನ್ ಮಾಡಲ್ಲ ನಾನು, ಅದು ಬಿಡು. ಅಯ್ಯಯ್ಯಪ್ಪ 1 2 3 4 ಯಪ್ಪ ಜಗನ್ನ, ಇವರು ಕರ್ನಾಟಕದ ನಂಬರ್ 1 5 ಜನ ಆಂಕರ್ಗಳಲ್ವಾ? ಯಾರೋ ಬರ್ಬೇಕಾದ್ರೆ ಹೇಳಿದ್ರು ನಂಗೆ, ಇಲ್ಲಿ ಈ ಶೋನ ಜಡ್ಜ್ಗಳಂತೆ. ಹೌದಾ ಕುರಿ ಸರ್? ತಮ್ಸಪ್ ಓಕೆನಾ? ಅಯ್ಯೋ ಸಖತ್ ನೋಡ್ಬಿಟ್ಟು ಅಲ್ಲ ಸರ್ ಹೇಳ್ದೆ, ಕುರಿಯಣ್ಣ ಸಿಕ್ಕಾಪಟ್ಟ ಬೆವ್ರ್ತಾರ ಟವಲಲ್ಲಿ ಹೊಚ್ಬಿಟ್ಟೈತೀರ. ನೋಡಬೇಡ ಹೆಣ್ಣೆ, ನೋಡಬೇಡ ಹೆಣ್ಣೆ. ಅಯ್ಯೋ ದೇವರೇ, ಇಲ್ಲೆಲ್ಲ ಎಷ್ಟು ಹೆಣ್ಮಕ್ಳಿದ್ದಾರೆ, ಅವ್ರು ನನ್ನನ್ನೇ ನೋಡ್ತಾರ. ನನ್ಗೆ ಅಮ್ಮ ಹೇಳಿದ್ರು ನೀನು ಕಪ್ಪಾದ್ರು ಭಯಂಕರ ಲಕ್ಷಣ ಅಂತ. ಇವಾಗ ಗೊತ್ತಾಯ್ತು ನಾನು ಎಷ್ಟು ಲಕ್ಷಣ ಇದ್ದೀನಿ ಅಂತ. ಅಲ್ಲ ಅನುಶ್ರೀ ಮೇಡಮ್, ನೀವ್ ಯಾಕೆ ನನ್ನ ನೋಡುದು ಅಷ್ಟು ಚಂದವ? ನಾನು ಈ ತರ ರೂಪ ನಾನು ಯಾವತ್ತೂ ನೋಡಿರ್ಲಿಲ್ಲ. ನೀವು ಬಿಡಿ, ನಿಮ್ಗಡೆ ಕೂತ್ಕೊಂಡ ಹಿಂದೆ ಅಲ್ಲಿ ನೋಡಿ 1 2 3 4 5 6 ಅಯ್ಯೋ ಅಪ್ಸರೆಯರು ನನ್ನನ್ನೇ ನೋಡ್ತಿದ್ದಾರೆ. ಅಣ್ಣ ನಾವು ನೋಡೋದ್ ಬಿಡಿ, ನೀವು ಸ್ವಲ್ಪ ಬಗ್ಗಿ ಕೆಳಗಡೆ ನೋಡಿ ಸರ್. ಕುರಿ ಸರ್, ನಿಮ್ಮ ಹತ್ರ ಥಮ್ಸಪ್ ಅಂತ ಹೇಳುವಾಗ ನಿಮ್ಗೆ ಪಂಚೆ ಉದುರಿದು ಹೇಳಲಿಕ್ಕೆ ಆಗ್ಲಿಲ್ವಾ? ತಾನ್ ಥಮ್ಸಪ್ ನೋಡ್ತಿದ್ದೆ ನಾನು. ನನ್ನ ಈ ನಮ್ನ ಮರ್ಯಾದೆ ತೆಗಿಲಿಕ್ಕೆ ನೀವೇ ನೋಡುದಾ ನನ್ನ ಈ ರೀತಿ ನೋಡ್ಲಿಕ್ಕೆ? ಜಗನ್ನ, ಈ ರೀತಿ ಮರ್ಯಾದೆ ಹೋಗ್ಬೇಕಾದ್ರೆ ನೀವಾದ್ರೂ ಹೇಳ್ಬಹುದಲ್ಲ ಜಗನ್ನ. ಮರ್ಯಾದೆ ಅನ್ನೋದು ನಂಗೆ ಅಷ್ಟು ವಿಶೇಷದ ಏನಿಲ್ಲ, ನಾನು ಅದನ್ನೆಲ್ಲ ಬಿಟ್ಟು ಬಂದಿದ್ದೇನೆ, ಅದರ ಬಗ್ಗೆ ವರಿ ಕೂಡ ಮಾಡುದಿಲ್ಲ. ಈ ಮರ್ಯಾದೆ ಅನ್ನೋದು ಈ ಮಂಗಳೂರಿನ ಶುಂಠಿ ಸಂತೋಷ ಇದ್ದಾನಲ್ಲ, ಅದನ್ನು ಅಲ್ಲಿಯೇ ಗಂಟು ಮುಟ್ಟೆ ಕಟ್ಟಿ ಬಿಸಾಡಿ ಬಂದಿದ್ದಾನೆ. ಹಾಗಾದ್ರೆ ನಾನು ಎಂತಕ್ಕೆ ಎದುರಬೇಕು? ಒಂದು ಮಾತ್ರ ತಿಳ್ಕೊಂಡು ಬಂದೇನೆ, ಈ ಮಂಗಳೂರಿನಲ್ಲಿ ನನ್ಗೆ ಯಾರು ಕೂಡ ಮರ್ಯಾದೆ ಕೊಡುದಿಲ್ಲ. ಅನುಶ್ರೀ ಮೇಡಮ್ ಒಬ್ರು ಕೂಡ ಮರ್ಯಾದೆ ಕೊಡುದಿಲ್ಲ. ದಾನೆ ನಾನು ಆಗ ನಿರ್ಧಾರ ಮಾಡಿಕೊಂಡು ಬಂದೆ, ಎಂತ ಇಲ್ಲಿ ಹೋದ್ರೆ ಮಾನ, ಮೇಲೆ ಹೋದ್ರೆ ಪ್ರಾಣ. ನಿಜವಾಗಿ ಕಾಮಿಡಿ ಕಿಲಾಡಿ ಸೆಲೆಕ್ಟ್ ಆಗೋ ತನಕ ಬಿಡುವುದಿಲ್ಲ. ಕಾಮಿಡಿ ಕಿಲಾಡಿ ಪರ್ಫಾರ್ಮೆನ್ಸ್ಗೆ ಜೋರ್ ಚಪ್ಪಾಳೆ. ನಿಮ್ಮ ಹೆಸರು ಹೇಳಿ, ಯಾವ ಊರು, ನಿಮ್ಮ ಪರಿಚಯ? ನಾನು ಮಂಗಳೂರು ಬುತ್ತಿಗೆ ಅಂತ ಗ್ರಾಮ. ನನ್ನ ಹೆಸರು ಸಂತೋಷ್. ನಾನು ಹವ್ಯಾಸಿ ವಿಷ್ಣು ಕಲಾವಿದರು ತಂಡ ಮತ್ತೆ ಮಂಗಳೂರು ಬಿಂಗಾರ ಕಲಾವಿದರು ಮಂಗಳೂರು ಅಂತ ಇದೆ, ಅದರ ತಂಡದಲ್ಲಿ ಹವ್ಯಾಸಿ ಕಲಾವಿದನಾಗಿದ್ದೇನೆ. ಜೀವನಕ್ಕೆ ಏನ್ ಮಾಡ್ಕೊಂಡಿದ್ದೀರಾ? ಜೀವನಕ್ಕೆ ನಾನು ಒಬ್ಬ ಪೈಂಟ್ ಕಾಂಟ್ರಾಕ್ಟರ್. ಬೇಸಿಗಾಗಿ ಲೇಬರ್ ಬಿಟ್ಟು ನಾನು ಕೆಲಸ ಮಾಡಿಸ್ತಾ ಇರ್ತೇನೆ. ನನ್ಗೊಂದು ಏನೋ ಬೇಜಾರಿಂದ ನಾನು ಹೇಳ್ಬೇಕು ಅನಿಸ್ತಿದೆ ಸರ್. ಹೇಳಿ. ನನಗೆ ಮದುವೆ ಆಗಿದೆ, ಆದರೆ ಅಮ್ಮ ಅಪ್ಪ ಚಿಕ್ಕಂದಲ್ಲಿ ನಾನು ಬಿಟ್ಟು ಹೋಗಿದ್ದಾರೆ. ಅದು ನನಗೆ ತುಂಬ ಕೊರತೆ ಇತ್ತು, ಆದರೆ ಟೆನ್ಷನ್ ಮಾಡಿಲ್ಲ. ಅಮ್ಮ ಎಷ್ಟು ಓದಿಸ್ತಾರೆ ಅಷ್ಟು ಓದ್ತೇನೆ ಅಂತ ಹೇಳ್ಕೊಂಡು ಅವ್ರು ಬೀಡಿ ಕಟ್ಟಿ ನನ್ನ ಸಾಕಿದ್ರು, ದೊಡ್ಡವನು ಮಾಡಿದರು, ಓದಿದೆ. ಆದರೆ ನಾನು ಅವರಿಗೆ ಅದೃಷ್ಟದ ಮಗ ಅಲ್ಲ ಅಂತ ಅನಿಸ್ತು ನನಗೆ. ಯಾಕಂದರೆ ಅವ್ರ ಮಾತನ್ನು ಮೀರಿ ಅವ್ರು ಇಷ್ಟ ಇರಲಿಲ್ಲ, ನನ್ನ ವೈಫು ಇಷ್ಟ ಇರಲಿಲ್ಲ, ಅವ್ರ ಮದುವೆ ಆದೆ ನಾನು. ಅಂದರೆ ನಾನು ಲವ್ ಮಾಡಿದ್ದೇ ಬೇರೆ, ಮದುವೆ ಆದದ್ದೇ ಬೇರೆ. ನನ್ನ ಮಿಸ್ಸಸ್ ಫಸ್ಟ್ ಡಿಲಿವರ್ ಆಗಬೇಕಾದ್ರೆ ಅವ್ರನ್ನ ಬಾಣಂತಿ ನೋಡುವುದಂತ ಇರುತ್ತಲ್ಲ ಸರ್, ಅದು ನೋಡಿದ್ದು ನಾನೇ. ಚಿಕ್ಕ ಪಾಪನ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸೋದು, ಅದರ ಲಾಲನೆ ಪಾಲನೆ ಮಾಡ್ತಾ ನಾನೇ ಬರ್ತಾ ಇದ್ದೇನೆ. ಇವಾಗಲೂ 2ನೇ ಪಾಪು 4 ತಿಂಗಳು ಅಷ್ಟೇ, ಇವಾಗಲೂ ನಾನು ಮಾಡ್ತಿದ್ದೆ. ಇಲ್ಲಿ ಬರಬೇಕಾದ್ರೆ ಒಂದು 15 ದಿವಸ ಮಿಸ್ ಆಯ್ತು ಅಷ್ಟೇ ನನ್ನ ಪಾಪು. ಆದರೆ ಒಂದು ಮಾತ್ರ ನಿಜ, ನನಗೆ ಅಮ್ಮ ಇಲ್ಲದಿದ್ರು ಪರವಾಗಿಲ್ಲ, ನನ್ನ ಮಕ್ಕಳಿಗೆ ಯಾವುದೇ ಕೊರತೆ ಆಗಬಾರ್ದು ಅನ್ನೋ ಉದ್ದೇಶದಿಂದ
ಕನಸಿಟ್ಕೊಂಡು ಬಂದಿದ್ದೇನೆ. ನನಗೆ ಹೇಳೋಕ್ಕಾಗಲ್ಲ ಇಷ್ಟು ಇದು. ನೀವು ಅದು ಸಂಕೋಚ ಪಡುವಂತಹ ವಿಷಯನೇ ಇಲ್ಲ. ನೀವು ಹೆಮ್ಮೆ ಪಡಬೇಕು. ನೀವೊಂದು ಅದ್ಭುತವಾದಂತಹ ಹಸ್ಬೆಂಡು ಆ್ಯಂಡ್ ಅ ಗ್ರೇಟ್ ಫಾದರ್. ನಿಮ್ಮ ಮಕ್ಕಳು ತುಂಬಾ ಲಕ್ಕಿ ನಿಮ್ಮಂಥ ತಂದೆಯನ್ನ ಪಡೆಯೋದಕ್ಕೆ. ಅದ್ರ ಬಗ್ಗೆ ನೀವು ಹೆಮ್ಮೆ ಪಡಬೇಕು. ಹೌದು. ಕಣ್ಣೀರು ಹಾಕಬೇಡಿ. ಆತ ತಗೊಂಬಂದಂಥ ಕಂಟೆಂಟ್ ಪಾಪ ಅವನೇನೋ ಸಿಂಪಲ್ಲಾಗಿ ಮಾಡ್ಕೊಂಡ. ವೇದಿಕೆ ಮೇಲೆ ನಾನು ಪರಿಚಯ ಮಾಡ್ಕೋಬೇಕು ಅಂತ. ಅವನಿಗೆ ನೆಕ್ಸ್ಟು ರಿಯಲ್ಲಾಗಿ ಒಂದು ಯಾವ್ದಾದ್ರು ಒಂದು ಒಳ್ಳೆ ಆ್ಯಕ್ಟ್ ಕೊಟ್ಟಾಗ ಅವನ್ನ ನಾವು ಜಡ್ಜ್ ಮಾಡ್ಬೋದು. ಇರೋದ್ರಲ್ಲಿ ಸ್ಟೇಜ್ ಫಿಯರ್ ಇಲ್ಲ, ತೂಕವಾಗಿದ್ದಾನೆ. ಅವನನ್ನು ಯಾವ ಟೀಮಿಗೆ ಸೇರಿಸಬೇಕು ಅನ್ನೋದು ಯಾರು ಒತ್ತಿದ್ರು ಸರ್? ಕುರಿ ಸರ್ ಮತ್ತೆ ಶ್ವೇತಾ ಮೇಡಮ್ ಇಬ್ರು ಬಜರ್ ಇಟ್ಟಿದ್ದಾರೆ. ಇರಲಿ, ಅವನು ತಾಯಿ ಸಿಕ್ಕಿಲ್ಲ ಅನ್ನೋ ಅವ್ನು ಹೊರಗಲ್ಲಿದ್ದಾನೆ. ಸೊ ಶ್ವೇತಾ ಮೇಡಮ್ ಅವ್ರ ತಾಯಿ ರೂಪದಲ್ಲಿ ಅವನು ಕೂತ್ಕೊಂಡು ಸಂತೈಸ್ತಾರೆ. ಬಾಪ ಅಲ್ಲ ಅವ್ರ ಮೇಡಮ್ ಅವ್ರ ಜೊತೆ ಕೂತ್ಕೋ. ಇನ್ನೊಂದು ಎರಡನೇ ತಾಯಿ ನಿಮ್ಗೆ ಇಲ್ಲಿದ್ದಾರೆ, ಅಮ್ಮ ಅವರು, ನೈನಾ. ಅವರು ಕೂಡ ಸಂತೈಸ್ತಾರೆ. ಬಾ ಜೊತೆ ಕೂತ್ಕೋ. ಕಂಗ್ರ್ಯಾಚುಲೇಷನ್. ಸಂತೋಷ್ ಬಿದ್ರಾ ಅವರು ಆಯ್ಕೆ ಆಗಿದ್ದಾರೆ ಶ್ವೇತಾ ಚಂಗಪ್ಪ ಅವರ ಟೀಮ್ಗೆ. ಕಂಗ್ರ್ಯಾಚುಲೇಷನ್. ಪ್ರೀಮಿಯರ್ ಲೀಗ್. ಸೊ ಈಗ ಅವರ ಪರ್ಫಾರ್ಮೆನ್ಸ್ ಇಂದ ಎಲ್ರಿಗೂ ಜೋಶ್ ತುಂಬಿಸೋಕೆ ಬರ್ತಾ ಇದ್ದಾರೆ. ವೆಲ್ಕಮ್ ಮಾಡಿ ಪ್ಲೇಯರ್ ನಂಬರ್ 12. ನಮ್ಮ ಅಪ್ಪ ಬನ್ನಿ ಈ ಕಡೆಗೆ. ಅಲ್ಲ ಮಂಗ್ ಬಡಿದು ಕಚಡ ಬಡಿದು ಅಲ್ಲ ಜಗಣ್ಣ ಅಡ್ಬಿದೆ. ಓಹ್ ಎಲ್ರು ಇಲ್ಲೇ ಕೂತಿದ್ದೀರಿ, ನಿಮಗೂ ಅಡ್ಬಿದೆ. ಅಪ್ಪುಲಣ್ಣ ಅಲ್ಲ ನಮ್ಮ ಅಪ್ಪನ ಯಾಕೆ ಹುಡುಕೊಂಡ್ ಬಂದೆ ಅಂದ್ರೆ ತೀತಿ ಮಾಡಿದ್ರೆ ದುಡ್ಡು ಖರ್ಚಾಯ್ತದೆ ಅನ್ಬಿಟ್ಟು ತೀತಿ ಮಾಡೋದನ್ ಬಿಟ್ಟು ಅವ್ರ ಅವನ್ ಕೊನೆ ಆಸೆ ಅಂತ ಊರಿಗೆಲ್ಲ ಕಡ್ಲೆಪುರಿ ಅಂತ ಸುಮ್ಮನಾಗ್ಬಿಟ್ಟ ಬಡ್ಡಿ ಮಗ. ಅದಕ್ಕೆ ನಮ್ಮ ಅಜ್ಜಿ ದೇವ್ವಾಗಿ ಬಂದಿರೋದು. ಏನಾಯ್ತಪ್ಪ? ಆ ಕೋಪಕ್ಕೆ ನನ್ ತಲೆಗೆ ಪೈಪ್ ಹಾಕಿ ರಕ್ತದ ಜ್ಯೂಸ್ ಕುಡ್ಕೊಂಡ್ ಹೊಂಟೈತೆ ಅವಳು ಡೈಲಿ. ಅವಳಿಗೂ ಮೋಕ್ಷ ಸಿಗ್ಲಿಲ್ಲ, ನನ್ನ ಪ್ರಸ್ತಕ್ಕೂ ಕಾಲಿಡ್ತಾವಳೆ. ಕಾಪಾಡೋ ಅಣ್ಣ, ಅಣ್ಣ ಕಾಪಾಡೋ. ನಮ್ಮ ಅಜ್ಜಿ ವಿಷಯ ನಮ್ಮ ಅಪ್ಪನ ವಿಷಯ ಮಾತಾಡ್ತಾ ನನ್ನ ವಿಷಯನೇ ಮರ್ತ್ಬಿಟ್ಟೆ. ಇವತ್ತು ನಾಚಿಕೆ ಆಯ್ತದೆ. ಇವತ್ತು ನನ್ನ ಪ್ರಸ್ತ ಮೊದಲ ರಾತ್ರಿಯ ಶುಭಾಶಯಗಳು. ಜಗಣ ಇವತ್ತು ನಮ್ಮ ಪ್ರಶ್ನ, ದಯವಿಟ್ಟು ಕುಟುಂಬ ಸಮೇತ ಬರ್ಬೇಕು ನೀವು. ಅಯ್ಯಯ್ಯೋ, ಮೇಡಮ್ ಏನ್ ಸಖತ್ತಾಗಿದ್ದೀರಿ. ಅಲ್ಲ 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 ಹಂಗಲ್ಲ ಕನಕೋ, ಇವತ್ತು ನಮ್ಮ ಪ್ರಶ್ನ ಅಲ್ವೇ. ಹಾ ನನ್ನ ಹೆಂಡತಿಗೆ ಧೈರ್ಯ ತುಂಬಕ್ ಬನ್ನಿ ಅಂತ ಕೇಳಿದೆ. ಏನ್ ಚಂದ ಕಾಣಿಸ್ತಿದ್ದೀರಾ. ನೀವೊಬ್ರು ಚೆನ್ನಾಗಿ ಕಂಡ್ರೆ ಸಾಕೆ, ನನ್ನ ಹೆಂಡತಿ ಚೆನ್ನಾಗಿ ಕಾಣದ್ ಬೇಡ್ವೆ. ಬನ್ನಿ ಪ್ಲೀಸ್. ಇನ್ವಿಟೇಷನ್ ಮಾಡಿಸಿದ್ದೆ, ಅದು ಇಲಿಗಳು ಕೊರ್ಕೊಂಬಿಟ್ಟವೆ, ಅದಕ್ಕೆ ದೊಡ್ಡದಾಗಿ ಫ್ಲೆಕ್ಸಿ ಹಾಕ್ಸಿದೀನಿ. ಬಂದ್ಬಿಡಿ. ಗೆದ್ದು ಬಾ ಗೆಳೆಯ, ಗೆದ್ದು ಬಾ. ಅಣ್ಣ ಇವತ್ತು ನನ್ನ ಫಸ್ಟ್ ನೈಟು ಬರ್ಬೇಕು. ಫ್ಲೆಕ್ಸ್ ಹಾಕ್ಸಿದ್ಯಲ್ವಾ, ಓ. ಸ್ಟೇಡಿಯಂ ಅಲ್ಲಿ ಮಾಡ್ಕೊ, ಎಲ್ರು ಬರ್ತೀವಿ. ಅಣ್ಣ ನೀವು ಮಾತ್ರ ಬರೋಣ, ಎಲ್ಲಾರನ್ನೂ ಕರಿತೀನಿ. ಅದಕ್ಕೆ ಇಲ್ಲಿ ಬಂದಿರೋದು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.